ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬ್ಯಾಂಗ್ಳೂರಿಂದ ಅಫ್ಜಲ್ಪುರ ಹೋಗುವಂತಹ VRL ಟ್ರಾವೆಲ್ಸ್ನ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಇದು ನಾನ್ AC ಸ್ಲೀಪರ್ ಬಸ್ಸು. ನಾನು ಈ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕವರ್ ಮಾಡ್ತೀನಿ. ಈ ಬಸ್ನ ನೋಡ್ಬೋದು ಔಟ್ ಸೈಡು. ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಇವೆಲ್ಲ ಹೊಸದಾಗಿ ಲಾಂಚ್ ಮಾಡಿರೋಂಥ ಬಸ್ಗಳು. ಸೊ ನಾನಿವಾಗ ಡ್ರೈವರ್ನ ಮಾತಾಡ್ತೀನಿ, ಇನ್ಫಾರ್ಮೇಷನ್ ತೊಗೊಳ್ಳೋಣ. ಹಾಗೆ ಬಸ್ಸಿನ ಇಂಟೀರಿಯರ್ಸ್ ಕೂಡ ಕವರ್ ಮಾಡ್ತೀನಿ. ನೋಡಿ VRL. ಹಾಯ್ ಸರ್. ಹಾಯ್ ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಶಿವಯೋಗಿ ಅಂತ ಹೇಳಿ ಸರ್. ಸರ್ ನಿಮ್ದು ಯಾವ ಊರು ಸರ್? ಸರ್ ನಮ್ದು ಆಲ್ಮಟ್ಟಿ ಸರ್. ಆಲ್ಮಟ್ಟಿ. ಹಾಂ ಸರ್. ಓಕೆ. ಸೊ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಸರ್ ನಿಮ್ದು ಡ್ರೈವಿಂಗ್? 6 ವರ್ಷ ಸರ್. 6 ವರ್ಷ. ಸೊ ಮುಂಚೆ ಎಲ್ಲಿ ಮಾಡ್ತಾ ಇರಿ ಸರ್? ಸರ್ ನಾವು ಮುಂಚೆ ಲಾರಿ ಓಡಿಸ್ತಾ ಇದ್ದೀವಿ ಸರ್. ಓಕೆ. ಲಾರಿಯಿಂದ ಇಲ್ಲಿ VRL ಬಸ್ಸಿಗೆ ಬಂದಿದ್ದೀವಿ ಸರ್. ಓಕೆ ಸರ್. ಓಕೆ. ಸೊ ಲಾರಿನಲ್ಲಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸರ್? ಸರ್ ಲಾರಿಯಲ್ಲಿ ಒಂದು 7 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಸೊ ಲಾರಿನಲ್ಲಿ. ಸೊ ಹೇಗನ್ಸುತ್ತೆ ಸರ್ ಆ ಫೀಲ್ಡಿಗೂ ಈಗ ಬಸ್ಸಿಗೆ ಬಂದಿದ್ದಾರೆ, ಹೇಗನ್ಸುತ್ತೆ? ಲಾರಿಗೂ ಬಸ್ಸಿಗೂ ತುಂಬಾ ಡಿಫ್ರೆನ್ಸ್ ಇದೆ ಸರ್. ಲಾರಿಲಿ ಗೂಡ್ಸ್ ಹಾಕೊಂಡು ನಾವು ತಡ್ಪಲೆಲ್ಲ ಹಾಕೊಂಡು ಹಗ್ಗ ಕಟ್ಕೊಂಡು ಹೋಗ್ಬೇಕಾಗತ್ತೆ ಸರ್. ಓಕೆ. ಇದರಲ್ಲಿ ಚೆನ್ನಾಗಿದೆ ಸರ್. ಅಂದ್ರೆ ಇಲ್ಲಿ ಪ್ಯಾಸೆಂಜರ್ಸ್ ಕಮ್ಯುನಿಕೇಟ್ ಇದೆ ಸರ್. ಇಲ್ಲಿ ಅಂದ್ರೆ ಪ್ಯಾಸೆಂಜರ್ಸ್ ಬರ್ತಾರೆ ಸರ್. ಓಕೆ. ಪ್ಯಾಸೆಂಜರ್ಸ್ ನ ಕುಂತ್ಕೊಂಡು ಅವ್ರನ್ನ ಪಿಕಪ್ ಮಾಡ್ಕೊಂಡು ಓಕೆ. ಆನಂದರಾವ್ ಸರ್ಕಲ್ ಇಂದ ಮತ್ತೆ ಯಶವಂತಪುರ, ಗುಂಟೆಪಾಳ್ಯ, ಕಿಣ್ಯ ಅಂತ ಹೇಳಿ ಅಲ್ಲಿ ನಮ್ಮ ಪಿಕಪ್ ಪಾಯಿಂಟ್ಗಳು ಇದಾವೆ ಸರ್. ಅಲ್ಲೆಲ್ಲ ನಮ್ಮ ಆಫೀಸ್ಗಳು ಇದಾವೆ ಸರ್. ಓಕೆ. ಅಲ್ಲಿಂದ ನಾವು ಪಿಕಪ್ ಮಾಡ್ಕೊಂಡು ಸೀದಾ ನಾವು ಸಿಟಿ ದಾಟಬೇಕಾದ್ರೆ 2.5 hour ಆಗುತ್ತೆ ಸರ್. ಓಕೆ ಸರ್. ಈಗ ನೀವು ಅಫ್ಜಲ್ಪುರ ಹೋಗ್ತಾ ಇದ್ದೀರಿ ಅಂತ ಹೇಳಿದ್ರೆ ಸರ್, ಇವಾಗ ಯೂಶುವಲ್ ಆಗಿ ಎಷ್ಟೊತ್ತಿಗೆ ಬಿಡ್ತೀರಾ ಸರ್ ಇಲ್ಲಿಂದ? ಸರ್ ನಾವು ಇಲ್ಲಿಂದ ಕೆಂಗೇರಿಯಿಂದ ನಾವು ಪಾರ್ಕಿಂಗ್ ಇಂದ ತೆಗಿಬೇಕಾದ್ರೆ 5:30 ಸರ್. 5:30. ಆನಂದರಾವ್ ಸರ್ಕಲ್ ಪಿಕಪ್ ಬಂದು 7:15 ಸರ್ ಪಿಕಪ್. ಸೊ ಟೈಮಿಂಗ್ಸ್ ಇರುತ್ತೆ, ಅದ್ರ ಪ್ರಕಾರ ಮ್ಯಾನೇಜ್ ಮಾಡ್ತೀವಿ. ಓಕೆ. ಓಕೆ. ಟೈಮ್ ಟು ಟೈಮ್ ಮ್ಯಾನೇಜ್ ಮಾಡ್ಬೇಕು. ಸೊ ಮಾರ್ನಿಂಗ್ ಎಷ್ಟೊತ್ತಿಗೆ ರೀಚ್ ಆಗ್ತೀರಾ ಸರ್? ಮಾರ್ನಿಂಗ್ ನಾವು ಅಂದಾಜು 7:15 ವರೆಗೂ ನಾವು ರೀಚ್ ಆಗ್ತೀವಿ ಸರ್. ಓಕೆ. 7:15 ಆಗುತ್ತೆ. ಓಕೆ. ಯೂಶುವಲಿ ಎಷ್ಟು ಕಿಲೋಮೀಟರ್ ಸರ್ ಇಲ್ಲಿಂದ? ಸರ್ ಇಲ್ಲಿಂದ 600 ಕಿಲೋಮೀಟರ್ ಆಗುತ್ತೆ ಸರ್. ಓಕೆ. 600. ಸೊ ಇಬ್ರು ಶೇರಿಂಗ್ ಮಾಡ್ಕೊಂಡು ಮಾಡ್ಕೊತೀವಿ ಸರ್. ನಾವು 300 ಅಥವಾ 400 ಕಿಲೋಮೀಟರ್ ಓಡಿಸ್ತೀವಿ ಸರ್ ನಿದ್ದೆ ಬರೋವರೆಗೂ. ಓಕೆ. ನಿದ್ದೆ ಬಂದ್ಮೇಲೆ ನಮ್ಮ ಸಂಗಪ್ಪ ಅಂತ ಹೇಳಿ ನಮ್ಮ ಪಾರ್ಟ್ನರ್ ಇದ್ದಾರೆ ಸರ್. ಓಕೆ. ಹಾಯ್ ಸರ್. ನಮಸ್ತೆ ಸರ್. ಸರ್ ನಿಮ್ಮ ಊರು ಸರ್? ನಮ್ಮ ಊರು ಬಾಗಲಕೋಟೆ ಕಮತ್ಗಿ ಅಂತ. ಓಕೆ. ನಿಮ್ದು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಸರ್? ನಮ್ಮದು 5 ವರ್ಷ ಆಯಿತು. ನಿಮ್ದು 5 ವರ್ಷ. ಸೊ ನೀವು VRL ಬಂದು ಎಷ್ಟು ಟೈಮ್ ಆಯಿತು? ಅದೇ VRL ಬಂದ್ಬಿಟ್ಟೆ 5 ವರ್ಷ. ಸೊ ಟೋಟಲ್ 5 ವರ್ಷ. ಮುಂಚೆ ಏನು ಮಾಡ್ತೀರಿ ಸರ್ ನೀವು? ಮುಂಚಿನ ಲಾರಿನೂ ಓಡಿಸ್ತಾ ಇದ್ವಿ ನಾವು. ಓಕೆ. ನೀವು ಲಾರಿನ ಸರ್. ಓಕೆ ಸರ್. ಇವಾಗ ನೀವು ರೂಟಿಂಗ್ ಹೇಳಿದ್ರಲ್ಲ ಸರ್, ಹೇಗಿದೆ ಸರ್? ಈಗ ರೋಡೆಲ್ಲ ಮಳೆಗಾಲ ಇದೆ, ಸೊ ರೂಟಿಂಗ್ ಎಲ್ಲ ಹೇಗಿದೆ ಸರ್ ಇವಾಗ? ಸರ್ ರೋಡ್ ಇಲ್ಲಿಂದ ಸಿಂಧಿವರೆಗೂ ಚೆನ್ನಾಗಿದೆ ಸರ್. ಓಕೆ. ಸಿಂಧಿಗಿಂದ ಸ್ವಲ್ಪ ಅಫ್ಜಲ್ಪುರ ಅಂದ್ರೆ ಆಲ್ಮೇಲಿಂದ ಅಫ್ಜಲ್ಪುರವರೆಗೂ ಒಂದು 20 ಕಿಲೋಮೀಟರ್ಸ್ ಸ್ವಲ್ಪ ರೋಡ್ ಸ್ವಲ್ಪ ಕಚ್ಚಾ ಇದೆ ಸರ್. ಚೆನ್ನಾಗಿಲ್ಲ. ಒಂದು ಚೂರು ಮಳೆಗೆ ರೋಡ್ ಸ್ವಲ್ಪ ಹಾಳಾಗಿದೆ ಸರ್. ಓಕೆ. ಅಫ್ಜಲ್ಪುರ ಯಾವ ಇದು ಬರುತ್ತೆ ಸರ್? ಡಿಸ್ಟ್ರಿಕ್ಟ್ ಬರುತ್ತೆ? ಗುಲ್ಬರ್ಗ ಡಿಸ್ಟ್ರಿಕ್ಟ್ ಬರ್ತದೆ ಸರ್ ಅದು. ಗುಲ್ಬರ್ಗ. ಸೊ ಯಾವ್ಯಾವ ರೂಟಲ್ಲಿ ಹೋಗ್ತೀರಾ ಸರ್ ಇಲ್ಲಿಂದ? ಸರ್ ನಾವು ಇಲ್ಲಿಂದ ಬೆಂಗಳೂರಿಂದ ಬಿಟ್ರೆ ಹೊಸಪೇಟೆ, ಓಕೆ. ಹೊಸಪೇಟೆಯಿಂದ ಇಲ್ಕಲ್ಲು, ಓಕೆ. ಮುಗುಂದು, ಓಕೆ. ಆಮೇಲೆ ಮುದ್ದೇಬಿಹಾಳು, ಓಕೆ. ಮೂನಿಪ್ರಿಗಿ, ದೇವರಿಪ್ರಿಗಿ, ಸಿಂದಗಿ, ಆಮೇಲೆ ಅಫ್ಜಲ್ಪುರ ಹೋಗುತ್ತೆ ಸರ್. ಅಂದ್ರೆ ನೀವು ಡಿವಿಯೇಷನ್ ತುಂಬಾ ಆಗ್ತೀರಾ ಅನ್ಸಲ್ಲ? ವಿಲೇಜ್ ಅಂದ್ರೆ ರೂಟಿಂಗ್ ಸ್ವಲ್ಪ ಡಿವಿಯೇಷನ್ ಇದೆ. ಹಾ ಸರ್, ಹೌದು ಸರ್. ಡೈವರ್ಷನ್ಸ್ ಜಾಸ್ತಿ ಇದೆ ಸರ್. ವಿಲೇಜ್ಗಳು ಜಾಸ್ತಿ ಆಗ್ತಾವೆ ಸರ್. ಓಕೆ ಸರ್. ಪಿಕಪ್ ಫುಲ್ ಆಗುತ್ತಾ ಸರ್ ಯಾವಾಗಲೂ? ಯಾವಾಗ್ಲೂ 36 ಸೀಟರ್ ಫುಲ್ ಆಗುತ್ತೆ ಸರ್. ಸೊ 36 ಫುಲ್ ಆಗುತ್ತೆ. ಒಳ್ಳೆ ಚೆನ್ನಾಗಿ ಇದು ಇದೆ ಸರ್. ಫೆಸಿಲಿಟೀಸ್ ಎಲ್ಲ ಇದೆ ಸರ್ ಇದರಲ್ಲಿ. ಓಕೆ. ಓಕೆ. ಹೀಗಾಗಿ ಫುಲ್ ಆಗುತ್ತೆ ಸರ್ ಗಾಡಿನ. ಓಕೆ ಸರ್. ಓಕೆ ಸರ್. ಮತ್ತೆ ಬ್ರೇಕ್ ಅಂತ ಬಂದ್ರೆ ಎಲ್ಲೆಲ್ಲಿ ಸ್ಟಾಪ್ ಕೊಡ್ತೀರಾ ಸರ್? ಬ್ರೇಕ್ ಅಂತ ಬಂದ್ರೆ ನೈಟ್ 10 o'clock ನಮ್ ತುಮಕೂರು ಹೋಟೆಲ್ ಇದೆ ಸರ್. ವಿಜಯಾನಂದ್ ಟ್ರಾವೆಲ್ಸ್ ಹೋಟೆಲ್ ಇದೆ ಸರ್. ಓಕೆ. ಅಲ್ಲಿ ಊಟಕ್ಕೆ ನಿಲ್ಲಿಸ್ತೇವೆ ಸರ್ 10 ಗಂಟೆಗೆ. ಓಕೆ. 20 ಮಿನಿಟ್ಸ್ ಊಟಕ್ಕೆ ಟೈಮ್ ಕೊಡ್ತೇವೆ ಸರ್. ಓಕೆ. ಅಲ್ಲಿಂದ ನಾವು 11 o'clock ಆಗುತ್ತೆ ಸರ್. ಎಲ್ಲ ಪ್ಯಾಸೆಂಜರ್ ಪಿಕಪ್ ಮಾಡ್ಕೊಂಡು ಸೀಟ್ ಕೌಂಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ 11 o'clock ಆಗುತ್ತೆ ಸರ್. ಓಕೆ. 11 o'clock ಬಿಟ್ರೆ ಕರೆಕ್ಟ್ ಆಗಿ ಬೆಳಗ್ಗೆ 7:15ಕ್ಕೆ ನಾವು ಅಫ್ಜಲ್ಪುರ ಇರ್ತೇವೆ ಸರ್. ಮಧ್ಯದಲ್ಲಿ ಚಿತ್ರದುರ್ಗದಲ್ಲಿ ಡೀಸೆಲ್ ಹಾಕಿಸ್ತೇವೆ ಸರ್ ನಾವು. ಓಕೆ. ಅಲ್ಲಿ ಯಾರಾದ್ರೂ ವಾಶ್ರೂಮ್ಗೆ ಅದಕ್ಕೆ ಬಂದ್ರೆ ಲೇಡೀಸ್ ವಾಶ್ರೂಮ್ ಇದೆ ಸರ್. ಓಕೆ. ಆಮೇಲೆ ಜೆಂಟ್ಸ್ ಅದು ಯಾರ ಶುಗರ್ ಪೇಷಂಟ್ಸ್ ಇದ್ರೆ ಮಧ್ಯದಲ್ಲಿ ಯಾರಾದ್ರೂ ವಾಶ್ರೂಮ್ ಬಂದಿದೆ ಅಂದ್ರೆ ನಿಲ್ಲಿಸ್ತೀವಿ ಸರ್. ಓಕೆ. ಸೊ ಫೆಸಿಲಿಟೀಸ್ ಚೆನ್ನಾಗಿದೆ. ಫೆಸಿಲಿಟಿ ಚೆನ್ನಾಗಿದೆ ಸರ್. ಓಕೆ ಸರ್. ಸರ್ ಇದೆಲ್ಲ ಡೆಕೋರೇಟ್ ಮಾಡಿದಿರಲ್ಲ ಸರ್? ಇದೆಲ್ಲ ನೀವೇ ಮಾಡಿದ್ದ ಸರ್? ತುಂಬಾ ಚೆನ್ನಾಗಿ ಮಾಡಿದಿರಾ? ಹೌದು ಸರ್. ನಮ್ದು ನಾವೇ ಸ್ವಂತ ಖರ್ಚು ಮಾಡಿ ಮಾಡಿದ್ವಿ ಸರ್. ಅಂದ್ರೆ ನಮ್ಗೊಂಥರ ಇದು ನಮ್ಗೆ ಆದಿಶಕ್ತಿ ಲಕ್ಷ್ಮಿ ಇದ್ದಂಗೆ ಸರ್. ಈ ಗಾಡಿ ಇಲ್ಲಿ ಓಡಿಸ್ತಾ ಇದೀವಿ ಅಂದ್ರೆ ನಮ್ಗೊಂಥರ ಮನೆ ಇದ್ದಂಗೆ ಸರ್. ನಮ್ ಲವ್ ಜಾಸ್ತಿ ಸರ್ ಗಾಡಿ ಮೇಲೆ. ಓಕೆ. ಓಕೆ. ಆ ತರ ಅದಕ್ಕೆ ಈ ತರ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ವಿ ಸರ್. ಓಕೆ ಸರ್. ಈಗ ನಿಮ್ದ್ರಲ್ಲಿ ನಾನು ಕೇಳೋದು ಏನಂದ್ರೆ, ಈಗ ಈ ಬಸ್ನ ಅಲೋಕೇಟ್ ಮಾಡ್ತಾರಲ್ವಾ? ಹಾ ಸರ್. ಸೊ ನಿಮ್ಗೆ ರೆಗ್ಯುಲರ್ ಆಗಿ ಸೇಮ್ ಬಸ್ ಇರುತ್ತೆ ಸರ್? ಅದು ಡಿಫ್ರೆಂಟ್? ಇಲ್ಲ ಸರ್. ಅಂದ್ರೆ ನಾವು ಡ್ಯೂಟಿ ಮುಗಿಯೋವರೆಗೂ ಸೇಮ್ ಒಂದೇ ಗಾಡಿ ಇರುತ್ತೆ ಸರ್. ಚೇಂಜಸ್ ಏನಾಗಲ್ಲ ಸರ್. ಅಂದ್ರೆ ಇವಾಗ ನಾವು ಒಂದ್ಸಾರಿ ಡ್ಯೂಟಿಗೆ ಹತ್ತಿದ ಮೇಲೆ ಆ ರೂಟ್ ಎಲ್ಲೆಲ್ಲಿಗೆ ಹೋಗುತ್ತೆ ಅಂತ, ಆ ಬಸ್ ಎಲ್ಲೆಲ್ಲಿಗೆ ಹೋಗುತ್ತೆ ಅಂತ ಹೇಳಿ ಇಲ್ಲಿ ಮ್ಯಾನೇಜರ್ ಸರ್ ಇದಾರೆ ಸರ್. ಅವ್ರು ಎಲ್ಲಿಗೆ ಹಚ್ತಾರೆ ಅಲ್ಲಿಗೆ ಆ ಕಡೆ ಹೋಗ್ತಾರೆ ಸರ್. ಆ ಬಸ್ ಮಾತ್ರ ಚೇಂಜ್ ಆಗಲ್ಲ ಸರ್. ರೂಟ್ ಸೊ ನಿಮ್ದು ಬಸ್ ಸೇಮ್ ಇರುತ್ತೆ, ರೂಟ್ ಚೇಂಜ್ ಆಗ್ತಾ ಇರುತ್ತೆ.
ಓಕೆ ಯೂಶುವಲ್ ಆಗಿ ಎಲ್ಲೆಲ್ಲಿ ಹೋಗಿದ್ದೀರಾ ಸರ್ ನೀವು ಕರ್ನಾಟಕದಲ್ಲಿ? ಸರ್ ನಾವು ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆಗೂ ಅಡ್ಡಾಡಿದ್ವಿ ಸರ್. ಮಂಗಳೂರು, ಉಡುಪಿ, ಕುಂದಾಪುರ, ಓಕೆ ಆಮೇಲೆ ಹುಬ್ಳಿ, ಧಾರವಾಡ, ಓಕೆ ವಿಜಯಪುರ, ಓಕೆ ಆಲ್ಮೋಸ್ಟ್ ಅಲ್ಲ ಕರ್ನಾಟಕ ಎಲ್ಲ ಕಡೆನೂ ಅಡ್ಡಾಡಿದ್ವಿ ಸರ್. ಮತ್ತೆ ಮುಂಬೈಲಿ ಏನ್ ಮಾಡಿದೀವಿ, ಓಕೆ ಬಾಂಬೆ, ಪುಣೆ ಎಲ್ಲ ಮಾಡಿದೀವಿ ಸರ್ ಎಲ್ಲ ಕಡೆ. ಸರ್ ಈಗ ಯೂಶುವಲ್ ಆಗಿ ನೀವು ನಾರ್ತ್ ಕರ್ನಾಟಕ ಸೈಡ್ ಹೋಗ್ತಿರ್ತೀರಲ್ವಾ, ಸಡನ್ ಆಗಿ ಮಂಗ್ಳೂರ್ಗೆ ಅಂತ ಅಲೋಕೇಟ್ ಮಾಡ್ತಾರೆ. ಈಗ ಹೊಸ ಪ್ಲೇಸಸ್ ಆದ್ರೆ ರೋಡ್ ಎಲ್ಲ ನಿಮ್ಗೆ ಹೊಸದಿರುತ್ತೆ, ಸೊ ಹೇಗೆ ಮ್ಯಾನೇಜ್ ಮಾಡ್ತೀರಾ ಸರ್? ಸರ್ ನಮ್ಗೆ ಗೊತ್ತಿರ್ಲಿಲ್ಲ ಅಂದ್ರೆ ನಾವು ಇಲ್ಲಿ ನಮ್ ಸೀನಿಯರ್ಸ್ ದಾದಾಗಳು ಇರ್ತಾರ ಸರ್, ಓಕೆ ಅವ್ರಿಗೆಲ್ಲ ನಾವು ಅದನ್ನ ಕೇಳ್ಕೊತೀವಿ ಸರ್. ಯಾವ ತರ ಯಾವ ರೂಟ್ ಇಂದ ಹೋಗ್ಬೇಕು, ಓಕೆ ಮತ್ತೆ ಇಲ್ಲಿಂದ ಯಾವ ಕಡೆ ಹೋಗ್ಬೇಕು, ಹೋದ್ಮೇಲೆ ಮುಂದೆ ಯಾವ ಕಡೆ ಟರ್ನಿಂಗ್ಸ್ ಇದೆ, ಯಾವ ಊರಿಂದ ನಾವು ಟರ್ನ್ ತಗೋಬೇಕು, ಯಾವ ಊರಿಂದ ನಾವು ಕನೆಕ್ಟ್ ಮಾಡ್ಕೋಬೇಕು, ನಾವು ಯಾವ ತರ ಹೋಗ್ಬೇಕು, ರೂಟೇಷನ್ ಎಲ್ಲ ಅವರು ಫಸ್ಟ್ ಸೀನಿಯರ್ ದಾದಾಗಳು ಇರ್ತಾರಲ್ಲ ಸರ್, ಅವ್ರು ಹೋಗಿ ಬಂದಿರ್ತಾರೆ ಸರ್. ಅವ್ರ ಕಡೆ ನಾವು ಅವ್ರ ಕಡೆಯಿಂದ ಕನ್ಸಲ್ಟೇಷನ್ ತಗೊಂಡು ನಾವು ಅವ್ರು ಕೇಳ್ತೀವಿ ಸರ್ ಯಾವ ತರ ಹೋಗ್ಬೇಕು, ಯಾವ ರೂಟಿಂದ ಹೋಗ್ಬೇಕಂತೇಳಿ. ಆ ರೂಟಿಂದ ಗೊತ್ತಾಗ್ಲಿಲ್ಲ ಅಂದ್ರೆ ನೈಟ್ ಅಲ್ಲಿ ಮಧ್ಯದಲ್ಲಿ ಎಲ್ಲರೂ ಕನ್ಫ್ಯೂಸ್ ಆದ್ರೆ ನಿಲ್ಸ್ಬಿಟ್ಟು ಅವ್ರು ಕಾಲ್ ಮಾಡ್ಬಿಟ್ಟು ಕೇಳ್ತೀವಿ ಸರ್. ಸರ್ ಈ ಊರಲ್ಲಿ ಇದೀವಿ, ಯಾವ ತರ ಯಾವ ಕಡೆ ಹೋಗ್ಬೇಕು ಅಂತ ಹೇಳಿ ಕೇಳ್ತೀವಿ ಸರ್. ಅವ್ರು ಗೈಡೆನ್ಸ್ ಮಾಡ್ತಾರೆ ಸರ್. ಸೊ ಆ ಥರ ಅಡ್ವೈಸ್ ತಗೊಂಡು ಅಡ್ವೈಸ್ ತಗೊಂಡು ಹೋಗ್ತೀವಿ ಸರ್. ಹೊಸ ನ್ಯೂ ರೂಟ್ ಇದ್ರೆ ಅಡ್ವೈಸ್ ತಗೋತೀವಿ ಸರ್. ಓಕೆ ಸರ್, ಇವಾಗ ನಿಮ್ಮ ರೂಟಿಗೆ ಎಷ್ಟು ಬಸ್ ಇದೆ ಸರ್ ಯೂಶುವಲ್ ಆಗಿ VRL ಟ್ರಾವೆಲ್ಸ್? ಸರ್ ಈಗ ನಮ್ಮ ಅಫ್ಜಲ್ಪುರ್ ರೂಟ್ಗೆ 2 ಗಾಡಿ ಓಡ್ತಾ ಇದಾವೆ ಸರ್. ಆ ಕಡೆಯಿಂದ ಒಂದು ಬರುತ್ತೆ, ಈ ಕಡೆಯಿಂದ ಸೊ ಡೈಲಿ ಒಂದೊಂದು? ಡೈಲಿ ಸಿಂಗಲ್ ರೂಟ್ ಗಾಡಿ ಸರ್. ಓಕೆ, ಆ ಕಡೆಯಿಂದ ಒಂದು, ಈ ಕಡೆಯಿಂದ ಒಂದು ಹೋಗುತ್ತೆ ಸರ್. ಓಕೆ, ಅಂದ್ರೆ ಯೂಶುವಲಿ ಅದು ಯಾವ ಬಾರ್ಡರ್ ಬರುತ್ತೆ ಸರ್? ಸರ್ ಅದು ಭೀಮಾ ತೀರ ಸರ್. ಬಾರ್ಡರ್ ಅಂದ್ರೆ ಮಹಾರಾಷ್ಟ್ರ ಬಾರ್ಡರ್? ಮಹಾರಾಷ್ಟ್ರ ಬಾರ್ಡರ್ ಬರುತ್ತೆ ಸರ್. ಅಲ್ಲಿಂದ ಸೋಲಾಪುರ ನಿಮ್ಗೆ 80 ಕಿಲೋಮೀಟರ್ ಆಗುತ್ತೆ ಸರ್. ಓಕೆ, ಆಲ್ಮೋಸ್ಟ್ ಕ್ಲೋಸ್ ಬಾರ್ಡರ್. ಕ್ಲೋಸ್ ಬಾರ್ಡರ್ ಸರ್. ಓಕೆ ಓಕೆ ಸರ್, ಫೆಸಿಲಿಟೀಸ್ ತೋರಿಸ್ಬೋದಾ? ಹಾ ಸರ್, ಬನ್ನಿ ಸರ್. ಸೊ ಅವರು ಮುಂಚೆನೇ ಹೇಳಿದಾಗೆ ಬ್ಯಾಂಗ್ಳೂರ್ ಟು ಅಫ್ಜಲ್ಪುರ ಹೋಗ್ತಾ ಇದ್ದಾರೆ. ಇದು ನಾನ್ AC ಸ್ಲೀಪರ್ ಬಸ್ VRL ಟ್ರಾವೆಲ್ಸ್ ಅವ್ರದ್ದು. ಇದು ಅಪ್ಪರ್ ಸೈಡು, ಹಾಗೆಯೇ ಇದು ಲೋವರ್ ಬರ್ತು ಸಿಂಗಲ್ ಸೈಡು. ಗಾಡಿ ಮಾತ್ರ ತುಂಬ ನೀಟಾಗಿದೆ, ನೀವು ನೋಡ್ತಾ ಇರ್ಬೋದು. ಇದು ಡಬಲ್ ಸೈಡು. ಸೊ ನಾನು ಅವ್ರ ಹತ್ರ ಇನ್ನೂ ಇನ್ಫಾರ್ಮೇಷನ್ ಕೇಳ್ತೀನಿ, ಅವ್ರ ಹತ್ರ ಇನ್ನೂ ಇನ್ಫಾರ್ಮೇಷನ್ ತೊಗೊಳ್ಳೋಣ. ಹಾಗೆಯೇ ಲೈಕ್ ಫೆಸಿಲಿಟಿ, ಹಾಗೆಯೇ ಅಥವಾ ಚಾರ್ಜಸ್ ಎಲ್ಲ ಏನಿರುತ್ತೆ ಅದೆಲ್ಲ ಇನ್ನೂ ಇನ್ಫಾರ್ಮೇಷನ್ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ನೋಡಿ, ಇದು ಲಾಸ್ಟ್ ಸೀಟು. ಗಾಡಿ ನೋಡಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಇದು ಹೊಸದಾಗಿ ಲಾಂಚ್ ಆಗಿರೋಂಥ ಬಸ್ ಅಲ್ಲ ಸರ್? ಸರ್ ಇದು BS6 ಸರ್. ಇವಾಗ ಬಂದು ಒಂದು 15 ದಿನ ಆಯ್ತು ಸರ್ ಈ ವೆಹಿಕಲ್ ಬಂದು. ಓಕೆ, 15 ದಿನ ಅಷ್ಟೇ ಆಗಿದೆ ಸರ್? 15 ದಿನ ಆಯ್ತು ಸರ್ ಬಂದು ಇವಾಗ. ಓಕೆ, ನ್ಯೂ ಲಾಂಚ್ ಸರ್ ಇದು ಬಸ್. ಓಕೆ, ಸೊ ಟೋಟಲಿ ಹೊಸ ಗಾಡಿಗಳು ಬರುತ್ತೆ ಅಂದ್ರೆ ಎಷ್ಟು ಬಸ್ ಬಂದಿದೆ ಸರ್ ಇವಾಗ? ಟೋಟಲ್ 500 ಮೇಲ್ಗಡೆ ಇದಾವೆ ಸರ್. ಓಕೆ, ಟೋಟಲ್ ಬಸ್ಸಸ್ ನ್ಯೂ ಬಸ್ಸಸ್ BS6 ವೆಹಿಕಲ್ಸ್ ಎಲ್ಲ 500 ಮೇಲೆ ಇದೆ ಸರ್. ಓಕೆ ಓಕೆ ಸರ್, ಆವರೇಜ್ ಚಾರ್ಜಸ್ ಎಷ್ಟಿರ್ಬೋದು ಸರ್ ಅಫ್ಜಲ್ಪುರಕ್ಕೆ? ಸರ್ ಅಫ್ಜಲ್ಪುರಕ್ಕೆ ಇವತ್ತು 1200 ಇದೆ ಸರ್. ಓಕೆ, ಅಂದ್ರೆ ಡೈಲಿ ವೇರಿಯೇಷನ್ ಆಗ್ತಾ ಇರುತ್ತೆ ಅಂದ್ರೆ ಡಿಪೆಂಡ್ಸ್ ಆನ್ ಸೀಸನ್, ವೀಕೆಂಡ್ ಎಲ್ಲ ವೇರಿಯೇಷನ್ ಇರುತ್ತೆ. ಡಿಫರೆಂಟ್ ಆಗುತ್ತೆ. ಸೊ ನಾವು ಯಾವ್ಯಾವ ಆ್ಯಪಲ್ಲಿ ಬುಕ್ ಮಾಡ್ಬೋದು ಸರ್ ಟಿಕೆಟ್ಸ್? ಸರ್ ನಮ್ಮ ವಿಜಯಾನಂದಿ ಆಪ್ ಅಲ್ಲಿ ಬುಕ್ ಮಾಡ್ಬೋದು ಸರ್. ಓಕೆ, ಆಮೇಲೆ ರೆಡ್ ಬಸ್ ಅಲ್ಲಿ ಬುಕ್ ಮಾಡ್ಬೋದು ಸರ್. ಓಕೆ, ನಮ್ಮ ವಿಜಯಾನಂದಿ ಆಪ್ ಅಲ್ಲಿ ನೀವು ಜಾಸ್ತಿ ಬುಕ್ ಮಾಡಿದ್ರೆ ನಿಮಗೆ ಫಸ್ಟ್ ಟಿಕೆಟ್ ಬುಕ್ ಮಾಡಿದ್ರೆ 20% ಡಿಸ್ಕೌಂಟ್ ಸಿಗುತ್ತೆ ಸರ್. ಫಸ್ಟ್ ಟಿಕೆಟ್ಗೆ? ಓಕೆ, ಆಮೇಲೆ ನೆಕ್ಸ್ಟ್ ಟಿಕೆಟ್ ಬುಕ್ ಮಾಡಿದ್ರೆ 15% ಡಿಸ್ಕೌಂಟ್ ಸಿಗುತ್ತೆ. ಸೊ ನೆಕ್ಸ್ಟ್ ಅದೇ ಅದು ಚೇಂಜಸ್ ಮಾಡಿದ್ರೆ ಆ ಥರ ಮಾಡಿದ್ದಾರೆ. ಸರ್ ಯೂಶಲಿ ಸಿಂಗಲ್ಗೂ ಡಬಲ್ ಸೀಟ್ಗೂ ಏನು ಚಾರ್ಜಸ್ ವೇರಿಯೇಷನ್ ಇರುತ್ತೆ ಸರ್? ಸರ್ ಇದು ಸಿಂಗಲ್ ಸೀಟ್ಗೆ ಆಮೇಲೆ ಡಬಲ್ ಸೀಟ್ಗೆ ವೇರಿಯೇಷನ್ ಅಂದ್ರೆ ಸರ್ ಇಲ್ಲಿ ಇದಕ್ಕೆ ಮತ್ತೆ ಸಿಂಗಲ್ ಸೀಟ್ಗೆ ಒಂದು 100 ರೂಪೀಸ್ ಜಾಸ್ತಿ ಇರುತ್ತೆ ಸರ್. ಓಕೆ, ಡಬಲ್ ಸೀಟ್ ಅಲ್ಲಿ ಒಂದು 100 ರೂಪೀಸ್ ಕಡಿಮೆ ಬರ್ತದೆ ಸರ್. ಮತ್ತೆ ಅದೇ ಅಪ್ಪರ್ ಅಲ್ಲಿ ಚೇಂಜಸ್ ಇರುತ್ತೆ, ಲೋವರ್ ಅಲ್ಲಿ ಚೇಂಜಸ್ ಇರುತ್ತೆ ಸರ್ ಟಿಕೆಟ್ ರೇಟ್. ಅಂದ್ರೆ ಇದಕ್ಕೆ 100 ರೂಪೀಸ್ ಜಾಸ್ತಿ ಇದ್ರೆ ಇದಕ್ಕೆ ಒಂದು 50 ರೂಪೀಸ್ ಕಮ್ಮಿ ಆಗುತ್ತೆ ಸರ್. ಅಂದ್ರೆ ಇದಕ್ಕೆ ಸ್ವಲ್ಪ ಸರ್ ಅಪ್ಪರ್ ಬರ್ತಿಗೆ ಕಾಸ್ಟ್ ಜಾಸ್ತಿನಾ ಸರ್? ಇಲ್ಲ ಸರ್, ಲೋವರ್ಗೆ ಜಾಸ್ತಿ ಆಗುತ್ತೆ ಸರ್, ಅಪ್ಪರ್ ಸ್ವಲ್ಪ ಕಡಿಮೆ ಆಗುತ್ತೆ. ಸರ್ ಈಗ ಇದು ಹೊಸ ಬಸ್ ಅಂತ ಹೇಳಿದ್ರಲ್ವಾ ಸರ್, ಈಗ ನೀವು ಈಗ ಒಂದು 7-8 ಇಯರ್ಸ್ ಇಂದ ಓಡಿಸ್ತಿದ್ದೀರಲ್ವಾ, ಸೊ ಈಗ ಈ ಬಸ್ಸಿಗೂ ಮುಂಚೆ ಓಡಿಸಿರೋ ಬಸ್ಸಿಗೆ ಏನು ಅಡ್ವಾನ್ಸ್ ಫೀಚರ್ಸ್ ಎಲ್ಲ ಏನು ಇದೆ ಸರ್? ಸರ್ ಅಂದ್ರೆ ಈ ಹೊಸ ಬಸ್ ಅಲ್ಲಿ ಅಂದ್ರೆ ಸರ್ ಈಗ ನಮ್ಮ ಹಳೆ ಬಸ್ ಅಲ್ಲಿ ಈ ತರ ಹೆಡ್ ರೆಸ್ಟ್ ಇರ್ಲಿಲ್ಲ ಸರ್. ಹೌದು, ಅಂದ್ರೆ ಕುಂತ್ಕೊಂಡು ಬ್ಯಾಕ್ ಪೇನ್ ಅದು ಬಂದ್ರೆ ಈ ಸೈಡ್ ಬನ್ನಿ ಸರ್. ಓಕೆ, ಹಾ ಹೇಳಿ ಸರ್. ಈ ಹಳೆ ಬಸ್ ಅಲ್ಲಿ ಈ ತರ ಬ್ಯಾಕ್ ಅಲ್ಲಿ ಬೆಡ್ ರೆಸ್ಟ್ ಗೆ ಇದು ಹೆಡ್ ರೆಸ್ಟ್ ಗೆ ಇದ್ದಿಲ್ಲ ಸರ್. ಇಲ್ಲ, ಅಂದ್ರೆ ಇವಾಗ ಮಲ್ಕೊಂಡಿರ್ತಾರಲ್ವಾ ಸರ್, ಒಬ್ಬರಿಗೆ ಜಾಸ್ತಿ ಮಲ್ಕೊಳಕ್ ಆಗಲ್ಲ ಸರ್. ಅವ್ರಿಗೆ ಇಲ್ಲಿ ಆರಾಮಾಗಿ ಕುತ್ಕೊಂಡು ರೆಸ್ಟ್ ಮಾಡಕ್ ಆಗತ್ತೆ ಸರ್. ಆಮೇಲೆ ಇದು ಹೊಸ ಬಸ್ ಅಲ್ಲಿ USB ಚಾರ್ಜರ್ ಇದೆ ಸರ್. ಆಮೇಲೆ C2C ಪಿನ್ ಚಾರ್ಜರ್ಸ್ ಇದೆ ಸರ್. ಆಮೇಲೆ ಇಲ್ಲಿ ಕಂಫರ್ಟಬಲ್ ಇದೆ ಸರ್, ಒಳ್ಳೆ ನೀಟಾಗಿದೆ. ಒಳ್ಳೆ. ಯೂಶಲಿ ಅಂದ್ರೆ ಈ ಕಾಸ್ಟ್ ಎಲ್ಲ ಒಂದು ಎಷ್ಟಾಗ್ಬೋದು ಸರ್? ನಾನು ನಾನ್ AC ಸ್ಲೀಪರ್ಗೆ ಅಂತಂದ್ರೆ ಪರ್ಚೇಸ್ ಮಾಡೋದಾದ್ರೆ ಹೊಸ ಗಾಡಿ ಅಂದ್ರೆ ಸರ್
70 to 80 ಲ್ಯಾಕ್ ಆಗುತ್ತೆ ಸರ್. 80 ಇರುತ್ತೆ. 80. ಓಕೆ, ಅಂದರೆ ನಿಮ್ದೆಲ್ಲ ಆಲ್ಮೋಸ್ಟ್ ಎಲ್ಲ ಸ್ಲೀಪರ್ ಬಸ್ಸಸ್ ಅಲ್ಲ ಸರ್? ಹಾ, ಎಲ್ಲ ಸ್ಲೀಪರ್ ಬಸ್ ಸರ್. ನಮ್ದು ಯಾವುದು ಸಿಟ್ಟಿಂಗ್ ಇಲ್ಲ ಸರ್, ಎಲ್ಲ ಸ್ಲೀಪರ್ಸ್ ಇದೆ ಸರ್. ಸೊ ಒಂದು ಈಗ ಅಫ್ಜಲ್ಪುರ ಅಂತ ನೀವು ಹೇಳಿದ್ರಲ್ವಾ, ನೀವು ಆ ಪ್ಲೇಸ್ಗೆ ಹೋಗೋದ್ರಿಂದ ಹಾಂ ಸರ್. ಪ್ಯಾಸೆಂಜರ್ಗೆ ಟೂರಿಸಂ ಪ್ಲೇಸ್ ಅಂತ ಆದರೆ ಬಂದರೆ ಯಾವುದು ಅಡ್ವೈಸ್ ಮಾಡ್ತೀರಾ ಸರ್? ನಿಯರ್ ಬೈ ಏನಿದೆ ಸರ್ ನೋಡಲಿಕ್ಕೆ? ನಿಯರ್ ಬೈ ಅಂದ್ರೆ ಸರ್ ನಮಗೆ ಅಲ್ಲಿ ಅಫ್ಜಲ್ಪುರದಲ್ಲಿ ಅಫ್ಜಲ್ಪುರಕ್ಕಿಂತ ನಿಯರೆಸ್ಟ್ ಅಲ್ಲಿ ವಿಜಯಪುರ ಆಗುತ್ತೆ ಸರ್. ಸಿಂದಗಿಯಿಂದ ಮುಂದೆ ವಿಜಯಪುರ ಆಗುತ್ತೆ ಸರ್. ಓಕೆ, ಅಲ್ಲಿ ಗೋಲ್ಗುಮಟ ಇದೆ ಸರ್, ಓಕೆ, ಬಾರಾಕಮ್ಮನ್ ಇದೆ ಸರ್. ಓಕೆ, ಅಲ್ಲಿ ನೋಡುವಂತ ಪ್ಲೇಸಸ್ ಗಳಿದಾವೆ ಸರ್. ಅಲ್ಲಿ ಟೂರಿಸ್ಟ್ ಪ್ಲೇಸ್ ಇದೆ. ಓಕೆ, ಅಲ್ಲಿಂದ ಮುಂದ್ಗಡೆ ಬಂದ್ರೆ ನಿಮ್ಗೆ ಆಲ್ಮಟ್ಟಿಯಿಂದ ನಿಮ್ಗೆ ಅಲ್ಲಿ ಪಾರ್ಕ್ ಇದೆ, ವಾಟರ್ ಪಾರ್ಕ್ ಇದೆ, ಓಕೆ, ಆ ತರ ಎಲ್ಲ ಅಲ್ಲಿ ಎಲ್ಲ ಟೂರಿಸ್ಟ್ ಪ್ಲೇಸ್ ಇದೆ ಸರ್. ಓಕೆ ಸರ್. ಓಕೆ, ಸೊ ಟೋಟಲಿ ನಿಮಗೆ VRL ಇಂದ ಫೆಸಿಲಿಟೀಸ್ ಹೇಗಿದೆ ನಿಮಗೆ ಆಸ್ ಎ ಎಂಪ್ಲಾಯಿ? ಹಾಗೆಯೇ ಪ್ಯಾಸೆಂಜರ್ಗೆ ಏನು ಅಡ್ವೈಸ್ ಮಾಡ್ತೀರಾ ಸರ್ ನಿಮ್ಮ VRL ಕಡೆಯಿಂದ? ಸರ್, ನಮ್ಮ VRL ಅಲ್ಲಿ ಒಳ್ಳೆ ಸೇಫ್ಟಿ ಇದೆ ಸರ್. ಓಕೆ, ಆಮೇಲೆ ಪ್ಯಾಸೆಂಜರ್ಸ್ಗೆ ಒಳ್ಳೆ ರೆಸ್ಪೆಕ್ಟ್ ಸಿಗುತ್ತೆ. ಓಕೆ, ಆಮೇಲೆ ನಾವು ಒಳ್ಳೆ ಸೇಫ್ ಆಗಿ ಅವ್ರನ್ನ ಚೆನ್ನಾಗಿ ಅವ್ರನ್ನ ಕರೆಕ್ಟ್ ಈ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ ಗೆ ಸೇಫ್ ಆಗಿ ಕರ್ಕೊಂಡು ಹೋಗಿ ಮುಟ್ಟಿಸ್ತೀವಿ ಸರ್. ಅಂದ್ರೆ ಒಳ್ಳೆ ಅಂದ್ರೆ ಇಲ್ಲಿ ಅನುಭವಸ್ಥ ಡ್ರೈವರ್ಸ್ ಇದಾರೆ ಸರ್. ಇಲ್ಲಿ ಓಕೆ, VRL ಅಲ್ಲಿ ಅನುಭವಸ್ಥ ಡ್ರೈವರ್ಸ್ ಇದಾರೆ. ಆಮೇಲೆ ಕರೆಕ್ಟ್ ಆಗಿ ಓವರ್ ಸ್ಪೀಡ್ ಇಲ್ಲದೆ ನಿಧಾನಾಗಿ ಓಡಿಸೋ ದಾದಾಗಳು ಇದಾರೆ ಸರ್. ಅಂದ್ರೆ ಒಳ್ಳೆ ಚೆನ್ನಾಗಿ ಮೇಂಟೆನೆನ್ಸ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಇವನ್ ಪ್ಯಾಸೆಂಜರ್ಗೋಸ್ಕರ ಇವನ್ ನಿಮ್ಮ ಎಂಪ್ಲಾಯ್ಸ್. ಓಕೆ, ಅವ್ರ ಪ್ಯಾಸೆಂಜರ್ ಗೆ ಏನೇ ತೊಂದರೆ ಪ್ರಾಬ್ಲಮ್ ಇದ್ರು ಸರ್ ಅದಕ್ಕೆ ನಾವು ತುಂಬಾ ಸಹಕರಿಸ್ತೀವಿ ಸರ್. ಓಕೆ, ಅದು ಏನ್ ಪ್ರಾಬ್ಲಮ್ ಇಲ್ಲ ಸರ್ ಇದರಲ್ಲಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಈ ಬಸ್ಸಿನ ಒಂದು ಇನ್ಫಾರ್ಮೇಷನು. ಅವ್ರು ಹೇಳೋ ಪ್ರಕಾರ ಇದು ಬ್ಯಾಂಗ್ಳೂರ್ ಟು ಅಫ್ಜಲ್ಪುರ ಹೋಗ್ತಾ ಇದೆ. ಇದು ಹೊಸದಾಗಿ ಲಾಂಚ್ ಆಗಿರೋ ಬಸ್ಸು. ನೀವು ಇಲ್ಲಿ ನೋಡ್ಬೋದು ಗಾಡಿ ಮಾತ್ರ. ಗಾಡಿ ತುಂಬ ಚೆನ್ನಾಗಿದೆ ನೋಡಿ. ಇದು ಡಬಲ್ ಸೈಡು, ಕಂಫರ್ಟ್ನೆಸ್ ಮೇಂಟೈನ್ ಮಾಡಿದ್ದಾರೆ ಇವಾಗ ಹೊಸ ಬಸ್ಗಳಲ್ಲಿ ನೋಡಿ. ಅಂದರೆ ಹೈಟ್ ವೈಸು ಹಾಗೆ ವಿಡ್ತ್ ವೈಸು ನೋಡಿ ಎಷ್ಟು ನೀಟಾಗಿದೆ. ತುಂಬಾ ಚೆನ್ನಾಗಿದೆ ಗಾಡಿ ಮಾತ್ರ. VRL ಅವ್ರದ್ದು ಹೊಸ ಗಾಡಿಗಳು ತುಂಬ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇತ್ತೀಚೆಗೆ. ಈಗ ನಾನು ಬಂದಾಗಿಂದನೇ ನೋಡಿದ್ರೆ ಒಂದು 150-200 ಗಾಡಿಗಳಂತೂ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಫೆಸಿಲಿಟೀಸ್ ಅವ್ರದ್ದು ಚೆನ್ನಾಗಿದೆ. ನೀವು VRL ಆ್ಯಪಲ್ಲಿ ನೀವು ಹೋಗ್ಬೇಕಿರೋಂಥ ಪ್ಲೇಸಿಗೆ ನೀವು ಖಂಡಿತ ಚೆಕ್ ಮಾಡಿ. ಬಸ್ಸಿನ ಫೆಸಿಲಿಟೀಸ್ ಇರುತ್ತೆ, ಸ್ಪೆಷಲಿ ಕರ್ನಾಟಕ ಸೈಡಲ್ಲಿ, ಅದರಲ್ಲೂ ನಾರ್ತ್ ಕರ್ನಾಟಕಕ್ಕೆ ಅವ್ರ ಫೆಸಿಲಿಟಿ ತುಂಬಾ ಚೆನ್ನಾಗಿದೆ. ಸೊ ಇದಿಷ್ಟು ಈ ಬಸ್ಸಿನ ಒಂದು ಇನ್ಫಾರ್ಮೇಷನು. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ನಂದು ಹೊಸದಾಗಿ ಫೇಸ್ಬುಕ್ಕಲ್ಲಿ ಕೂಡ ನಂದು ಪೇಜ್ ಇದೆ, ಅರಸು ಬ್ಲಾಗ್ ಅಂತಲೇ ಪೇಜ್ ಇದೆ. ಅದರಲ್ಲಿ ಪೇಜ್ನ ಫಾಲೋ ಮಾಡಿ. ಹಾಗೆ ಯೂಟ್ಯೂಬಲ್ಲಿ ಕೂಡ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ವೀಡಿಯೋಸ್ನ ಎಲ್ಲ ನೋಡಿ ಶೇರ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡ್ತಾನೆ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ಸೊ ಪೂಜೆ ಮಾಡ್ತಾ ಇದ್ದೀರಾ? ಹಾಂ ಸರ್. ತುಂಬ ಡೆಕೋರೇಟಿವ್ ಆಗಿದೆ ಸರ್ ಬಸ್ಸು. ಓಕೆ ಸರ್. ತುಂಬ ನೀಟಾಗಿ ಇಟ್ಕೊಂಡಿದ್ದೀರಾ. ನಮ್ಗೊಂಥರ ಇದು ಮನೆ ಇದ್ದಂಗೆ ಸರ್. ಓಕೆ, ಅದಕ್ಕೆ ಇದ್ರ ಮೇಲೆ ತುಂಬಾ ಪ್ರೀತಿ ಜಾಸ್ತಿ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್. ಗಣೇಶ.